ಸ್ಮರಿಸದ ಕ್ಷಣವಿಲ್ಲ, ಪ್ರಾರ್ಥಿಸದ ದಿನವಿಲ್ಲ. ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಾ ಇದ್ದಂತೆ ಡಿಕೆ ಅಜ್ಜಯ್ಯನ ಜಪ ಮಾಡ್ತಿದ್ದಾರೆ. ಅಷ್ಟಕ್ಕೂ ಡಿಕೆಶಿ ಆರಾಧಿಸುವ ಅಜ್ಜಯ್ಯ ಯಾರು? ಡಿಕೆ ಬದುಕಲ್ಲಿ ಅಜ್ಜಯ್ಯ ಮಾಡಿದ ಪವಾಡ ಎಂತಹದ್ದು ತೋರಿಸ್ತೀವಿ ನೋಡಿ. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಜ್ಜಯ್ಯ, ಹೆಜ್ಜೆ ಹೆಜ್ಜೆಗೂ ಅಜ್ಜಯ್ಯನ ಸ್ಮರಣೆ, ಹಗಲು ರಾತ್ರಿ ಎಲ್ಲ ಅಜ್ಜಯ್ಯನ ಜಪ. ಪ್ರಮಾಣ ವಚನ ವೇದಿಕೆಯಲ್ಲೂ ಅಜ್ಜಯ್ಯನ ಫೋಟೋ ಇಟ್ಟು ವೀರ ಗಂಗಾಧರ ಅಜ್ಜಯ್ಯನ ಹೆಸರಲ್ಲಿ ಡಿಕೆಶಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ರು. ಅಷ್ಟಕ್ಕೂ ಡಿಕೆಶಿ ಪೂಜಿಸೋ ಅಜ್ಜಯ್ಯ ಯಾರು ಅಂತ ತೋರಿಸ್ತೀವಿ ನೋಡಿ. ರಂಭಾಪುರಿ ಪೀಠದ 119ನೇ ಜಗದ್ಗುರು ವೀರ ಗಂಗಾಧರ. ಡಿಕೆಶಿ ತಂದೆ ಅನಾರೋಗ್ಯದ ವೇಳೆ ಅಜ್ಜಯ್ಯನ ಸ್ಮರಣೆ ಅಚ್ಚರಿ. ಡಿಕೆ ಶಿವಕುಮಾರ್ ಪಾಲಿನ ಅಜ್ಜಯ್ಯ ಇದೇ ವೀರ ಗಂಗಾಧರ ಜಗದ್ಗುರು. ಹುಬ್ಬಳ್ಳಿಯ ಪಾಲಿಕೊಪ್ಪದಲ್ಲಿ 1903ರ ಏಪ್ರಿಲ್ 8ರಂದು ಜನಿಸಿದ್ರು. ಪಾಲಿಕೊಪ್ಪದ ಹಿರೇಮಠಕ್ಕೆ ಪೀಠಾಧಿಪತಿಯಾದ ಬಳಿಕ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯಾದ್ರು. ತಪೋನುಷ್ಠಾನ, ನಿರರ್ಗಳ ಪ್ರವಚನದ ಮೂಲಕ ಹೆಸರು ಮಾಡಿದ್ರು. 1947ರಲ್ಲಿ ರಂಭಾಪುರಿ ಪೀಠದ 119ನೇ ಜಗದ್ಗುರುಗಳಾಗಿ ದೇಶದ ಅನೇಕ ಕಡೆ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದ್ರು. ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರದಲ್ಲಿ 1992ರಲ್ಲಿ ಲಿಂಗೈಕ್ಯರಾದ್ರು. ಅವರು ಭಾಳ ಎಲ್ಲ ಕಡೆಗೆ ಸಂಚಾರ ಭಾಳ ಮಾಡ್ಯಾರ್ರಿ. ಅವ್ರು ಎಲ್ಲ ಕಡೆಗೂ ಎಲ್ಲ ಇದನ್ನು ಭಕ್ತರಿಗೆ ಅನುಕೂಲ ಮಾಡ್ಯಾರ್ರಿ. ಎಲ್ಲ ಇದನ್ನು ಅನುಕೂಲತೆಯಿಂದ ಮುಂದೆ ಹೋಗ್ಯಾರ್ರಿ. ಹ್ಞೂ ರೀ, ಇದವ್ರಿ. ಡಿಕೆಶಿ ತಂದೆ ಅನಾರೋಗ್ಯಕ್ಕೆ ತುತ್ತಾದಾಗ ವೀರ ಗಂಗಾಧರ ಜಗದ್ಗುರು ಆಶೀರ್ವಾದದಿಂದ ಬದುಕಿದ್ರಂತೆ. ಆನಂತರ ವೀರ ಗಂಗಾಧರ ಸ್ವಾಮೀಜಿಗಳ ಭಕ್ತನಾಗಿದ್ದಾರೆ. ಪಾಲಿಕೊಪ್ಪ ಮಠದಲ್ಲೂ ಅನೇಕ ಸಲ ಡಿಕೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸದ್ಯ ಅಜ್ಜಯ್ಯರ ಆಶೀರ್ವಾದದಿಂದ ಡಿಕೆ ಸಿಎಂ ಪಟ್ಟಕ್ಕೇರಿದ್ದಾರೆ. ಪ್ರತಿದಿನವೂ ಪೂಜೆ ಸಲ್ಲಿಸುತ್ತಿದ್ದಾರೆ. ನಾಳೆ ತಿಪಟೂರಿನ ನೊಡವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ತೆರಳಿ ಅಜ್ಜಯ್ಯರ ಆಶೀರ್ವಾದ ಪಡೆಯಲಿದ್ದಾರೆ. ವಿಧಾನಸೌಧದಲ್ಲಿ ಉತ್ತರಾಭಿಮುಖವಾಗಿ ಆಸನ ವ್ಯವಸ್ಥೆಗೆ ಡಿಕೆ ಸೂಚನೆ. ದೇವರ ಪೂಜೆ ಮಾಡ್ತಾ ಜ್ಯೋತಿಷ್ಯವನ್ನು ನಂಬುವ ಸಿಎಂ ಡಿಕೆಶಿ ವಿಧಾನಸೌಧದಲ್ಲಿ ಆಸನ ವ್ಯವಸ್ಥೆ ಬದಲಿಸಲು ಮುಂದಾಗಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಉತ್ತರಾಭಿಮುಖವಾಗಿ ಆಸನ ವ್ಯವಸ್ಥೆ ಬದಲಿಸಲು ಸೂಚಿಸಿದ್ದಾರೆ. ಇದು ಹಂಗೆ ನಾನು ಉತ್ತರಕ್ಕೆ ಮಕ ಮಾಡಬೇಕು, ಹಿಂದೆ ಯಾರು ಕೂತ್ಕೋಬಾರ್ದು. ಇವರೇ ನಾನು ಹಿಂದೆ ಯಾರು ಕೂತ್ಕೋಬಾರ್ದು, ತ್ಯಾಗರಾಜ್ ಯಾರು ಕೂತ್ಕೋಬಾರ್ದು ನಾನು ಹಿಂದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಮ್ಮೇಳನ ಸಭಾಂಗಣದಲ್ಲಿ ಉತ್ತರಾಭಿಮುಖವಾಗಿ ಕೂರಬೇಕು. ಸಿಎಂ ಸೀಟ್ ಹಿಂದೆ ಯಾರೂ ಕುಳಿತುಕೊಳ್ಳಲು ಅವಕಾಶ ಇಲ್ಲದ ರೀತಿ ಬದಲಾವಣೆ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಉತ್ತರಾಭಿಮುಖವಾಗಿ ಮುಖ್ಯಮಂತ್ರಿಗಳಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನೀಗ ವಿಧಾನಸೌಧದ ಸಮ್ಮೇಳನ ಸಭಾಂಗಣ 334ನೇ ಕೊಠಡಿ ವಿಧಾನಸೌಧದ 3ನೇ ಮಹಡಿಯಲ್ಲಿದೆ ಈ ಸಮ್ಮೇಳನ ಸಭಾಂಗಣ. ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ಉತ್ತರಾಭಿಮುಖವಾಗಿ ಆಸನದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಇಲ್ಲಿ ಕುಳಿತುಕೊಂಡಂಥ ಸಂದರ್ಭದಲ್ಲಿ ಅವರ ಹಿಂದುಗಡೆ ಯಾರೂ ಕೂಡ ಕುಳಿತುಕೊಳ್ಳಬಾರದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಯಾವುದೇ ಆಸನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಇರಿಸಿಲ್ಲ. ಸಂಪೂರ್ಣವಾದಂಥ ಒಂದು ರೀತಿ ಡಿಝೋನ್ ರೀತಿಯಲ್ಲಿ ಖಾಲಿ ಬಿಡಲಾಗಿದೆ. ಇನ್ನು ಡಿಕೆಶಿ ಉತ್ತರ ದಿಕ್ಕಿನ ಪ್ರೇಮಕ್ಕೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಉತ್ತರಾಭಿಮುಖವಾದ ಸರ್ಕಾರ ಉತ್ತರ ಕುಮಾರನ ಸರ್ಕಾರವ ಇದು? ಏನು ಇಂಥ ನಾನು ಒಂದು ಮಾತನ್ನು ಕೇಳಿದ್ದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಮೂಢನಂಬಿಕೆಗಳ ವಿರುದ್ಧವಾಗಿ ಬಿಲ್ ಪಾಸ್ ಮಾಡಿಬಿಡ್ತೇನೆ ನಾನು ಅಂತೇಳಿ ಕೂಡ ಹೇಳಿದ್ರು. ದೇವರ ಮೇಲಿನ ಭಕ್ತಿ, ಜ್ಯೋತಿಷಿಗಳ ಸಲಹೆಯಂತೆ ಡಿಕೆಶಿ ಹೆಜ್ಜೆ ಇಡ್ತಿದ್ದಾರೆ. ಇದು ಬಿಜೆಪಿ ನಾಯಕರಿಗೆ ನುಂಗಲಾಗದ ತುತ್ತಾಗಿದೆ. ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.